ಸಿದ್ದರಾಮಯ್ಯನವ್ರ ಸರ್ಕಾರ ಯಾವ ಮುಹೂರ್ತದಲ್ಲಿ ವಿಧಾನಸೌಧಕ್ಕೆ ಬಂತೋ ಗೊತ್ತಿಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಭಿವೃದ್ಧಿ ಕೆಲಸಗಳಿಲ್ಲ ಮತ್ತು SC ST ಅನುದಾನವನ್ನ ನುಂಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದುರಾಡಳಿತದಿಂದ ಬಳ್ಳಾರಿಯಲ್ಲಿ ಗೋಲಿಬಾರ್ ಆಗಿ ಒಬ್ಬರು ಸಾಯ್ತಾ ಇದ್ದಾರೆ. ಗೋಲಿಬಾರ್ ಮಾಡಿದಂಥವ್ರು ಯಾರು? ಸುಪಾರಿ ಕಿಲ್ಲರ್ಸ್ ಅವರು ಸರ್ಕಾರಿ ಗನ್ಮನ್ಗಳಲ್ಲ. ಸುಪಾರಿ ಕಿಲ್ಲರ್ಸ್ ತಗೊಂಡು ಬಂದು ಇವತ್ತು ಭರತ್ ರೆಡ್ಡಿ ಅವರು ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ನಿಮಗೆ ನೈತಿಕತೆ ಇದ್ದರೆ ಸಿದ್ದರಾಮಯ್ಯನವರೇ ಮೊದಲ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿ ನಂತರ ತನಿಖೆ ಮಾಡಿ. ಮಾಡಲಿಕ್ಕಾಗದೇ ಇದ್ರೆ ಕೇಸನ್ನ ಕೂಡಲೇ CBI ವಹಿಸಿಕೊಡುವಂಥ ಕೆಲಸವನ್ನಾದರೂ ಮಾಡಿ. ಕುರ್ಚಿ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ. ಈ ದೇಶದ ಉದ್ದಗಲಕ್ಕೂ 573 ಜನ ರಾಜ ಮಹಾರಾಜರು ತಾಮ್ರ ಪಟ್ಟದ ಮೇಲೆ ಪಡೆದುಕೊಂಡಿದ್ರು. ಈ ಭೂಮಿಯ ಮೇಲೆ ಸೂರ್ಯ ಚಂದ್ರರಿರುವವರೆಗೂ ನಾವೇ ಈ ಭೂಮಿಯ ಒಡೆಯುತ್ತೇವೆ. ಹೇಳಿಗೆ ಸರಿದಂತ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತದೆ. ನೀವು ಯಾವ ಬಿಡೋ ತಪ್ಪಲ್ಲ, ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ನೀವು ಯಾವ ರೀತಿ ಆಡಳಿತ ಮಾಡಿಲ್ಲ ಅನ್ನೋದು ಮಾತ್ರ ಶಾಶ್ವತ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತಾನೆ, ಕೂಡಲೇ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿ, ಇಲ್ಲ ಅಂದ್ರೆ CBI ವಹಿಸ್ಕೊಡ್ಬೇಕಂತ ಆಗ್ರಹ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಿದ್ದರಾಮಯ್ಯ ಅವ್ರ ಕಿವಿಗೆ ಕೇಳಿಸ್ಬೇಕು. ಯಾರಿಗೆ ಕೇಳಿಸ್ಬೇಕು? ವಿಧಾನಸೌಧದಲ್ಲಿ ಗರ್ಭಿಣಿದಂತೆ ಕೂತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಕಿವಿಗೆ ಅಪ್ಪಳಿಸ್ಬೇಕು. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಫೈರಿಂಗ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿಗೆ ದರ್ಪ ದೌರ್ಜನ್ಯ ಗೂಂಡಾಗಿರಿ ಮಾಡ್ತಕ್ಕಂಥ ಶಾಸಕರಿಗೆ, ಇನ್ನು ಜನಾಗಿ ಗೂಂಡಾಗಿರಿ ದರ್ಪ ದೌರ್ಜನ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡೋದು. ಎಲ್ಲ ನಾಯಕರು ಈಗ ಒಂದೆರಡು ನಿಮಿಷದಲ್ಲಿ ಬರ್ತಾರೆ. ನಮ್ಮ JDS ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. 1ನೇ ತಾರೀಕು ಜನವರಿ 1ನೇ ತಾರೀಕು ನಡೆಸಿರ್ತಕ್ಕಂಥ ಗೆಲುವೆ ತಾವೆಲ್ಲರೂ ನೋಡಿದ್ರಿ. ಈಗಾಗಲೇ ಜನಾರ್ದನ್ ರೆಡ್ಡಿ ಶ್ರೀರಾಮ ಸಾಹೇಬರು ಮತ್ತು ದಾಖಲಿತ ಸಹ ಅವರ ಹತ್ರ ದಾಖಲಿಕೊಂಡು ಎಲ್ಲ ರೀತಿಯ ಹೋರಾಟ ಮಾಡಿದರು. ಆದರೆ ಇರ್ತಕ್ಕಂಥ ಶಾಸಕರು ಏನು ಮಾಡಿದ್ರು ತಮ್ಮೆಲ್ಲರಿಗೂ ಗೊತ್ತಿದೆ. ಯಾರು ಸತೀಶ್ ರೆಡ್ಡಿ ಅವರ ಗಂಡುಮಗಳು, ಅವರು ಗಂಡುಮಗಳಿಂದ ಶೂಟ್ ಮಾಡ್ತಕ್ಕಂಥ ಪ್ರೂಫ್ ಕೂಡ ಇವ್ರ ಹತ್ರ ಇದೆ. ಹೀಗಾಗಿ ಬಳ್ಳಾರಿ ಇಡೀ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿಗಳನ್ನು ಮಾಡಿ ಜನರ ದಾರಿ ತಪ್ಪಿಸುವ ಕೆಲಸವನ್ನೇ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಬಳ್ಳಾರಿಯಲ್ಲಿ ಅನೇಕ ಅಕ್ರಮಗಳು, ಮಟ್ಕ ಇರ್ಬೋದು, ಪ್ಯಾಕೆಟ್ ಇರ್ಬೋದು, ಗುಂಡಾಟ ಇರ್ಬೋದು, ಅನೇಕ ಅಕ್ರಮಗಳು ಇರ್ಬೋದು. ಈ ಬಳ್ಳಾರಿಯಲ್ಲಿ ಅನೇಕ ಇರ್ತಕ್ಕಂಥ ಸಮಾಜಗಳನ್ನು ಈಗ ಈ ಬಳ ಭಾಗವತ ನಾಲ್ಕು ಬಳಕೆ ಭಸ್ಮ ಮಾಡೋಕ್ಕಿಂತ ನಾವು ಕೂಡ ಹೇಳ್ತಿದ್ದ ಭಸ್ಮ ಮಾಡ್ತಿದ್ದ. ಇವತ್ತು ಶೇರ್ ಮಾಡೋದಂಗೆ ಭಸ್ಮ ಮಾಡೋದು, ಸುಡೋದು ಇನ್ನೊಂದು ಕಾಲದಾಗಿತ್ತು. ಇವತ್ತು ಈ ಕಾಲದಲ್ಲ. ಈ ಕಾಲ ಧರ್ಮ, ಅನಾಚಾರ, ಈ ಕಾಲ ಪಕ್ಷ ಸರ್ಕಾರ ಹಾಳಾಗ್ತಿದ್ದ ಶಾಸಕರು ನಮ್ಗೆ ಯಾರು ಮಾತಾಡ್ಬೇಕಂತ ನಾವು ಬಹಳ ಕೇಳಬೇಕಾಗ್ತದೆ. ನೀವು ಬಹಳ ಶಾಸಕರನ್ನ ಅಧಿವೇಶನದಲ್ಲಿ ನಾವು ಮಾತಾಡಿಲ್ಲ. ಇವತ್ತು ಬಳ್ಳಾರಿ ನಾವು ಮಾತಾಡಬೇಡ. ಇವತ್ತಿನ ಸರ್ಕಾರ, ಆ ಶಾಸಕರ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಮನೆ ಬಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಮನೆ ಬಂದು ಹೇಳ್ತಾರೆ, ಬಲ್ಲವಾಗಿ ನಾವೆಲ್ಲ
ಇಲ್ಲಿ ಬಂದಂತೆ ಯುವಕರು ನೀವು ಮನಸ್ಸು ಎಲ್ಲ ಬದಲಾವಣೆ ನೀವು ಮನಸ್ಸು ರಾಜ್ಯ ಬದಲಾವಣೆ ನೀವು ಮನಸ್ಸು ಆ ಮನಸ್ಸು ಆ ಸಂಕಲ್ಪನ ಮಾಡಿ ಮತ್ತು ಆನಂದವಾಗಿ ಇವರಿಗೆ ತಕ್ಕ ಪಾಠ ಕಲಿಸಬೇಕಂದ್ರೆ ನಾಳೆ ಬರುವಂತ ಚುನಾವಣೆ ಏನಲ್ಲ ಇವತ್ತು ನಿಮಗೆ ಬರುವಂತ ಚಿಕಿತ್ಸೆ ನಮಗೆ ಬರುವಂತ ಯಾವಾಗ ನಮಗೆ ಬರುವಂತ ಕಿರಿಕಿರಿತ ನಾವೆಲ್ಲ ತಿಳಿದ ಯಾವ 25 ಹೇಳುವಂತ ಕಲ್ಪನೆ ಕೂಡ ಬಂದಂತ ಯಾವ ಇಷ್ಟವಲ್ಲ ಇವತ್ತಿನ ಶಾಸ್ತ್ರ ಬುದ್ಧಿ ಕಲಿಸಬೇಕಂದ್ರೆ ಇವತ್ತಿನ ಸರ್ಕಾರ ಬುದ್ಧಿ ಕಲಿಸಬೇಕಂದ್ರೆ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡ್ಕೊಂಡು ನಾವು ಮುಂದಿನ ವಿಶ್ವಾಸವೇ ನಾವು ಗಂಟಾಗಿರ್ತೀವಿ ನಮ್ಮ ಸರ್ಕಾರ ನಾವೇನು ಸಂಕಲ್ಪ ಮಾಡಿದ್ರೆ ಒಂದು ಗಂಟೆ ಕೊಟ್ಟು ನಾವು ನಮ್ಗೆ ಒಳ್ಳೇದಾಗಬೇಕು ನಮ್ಮ ಕುಟುಂಬ ಒಳ್ಳೇದಾಗಬೇಕು ನಾವು ಚೆನ್ನಾಗಿ ಬರೀತೀವಿ ನಾವು ಏನಾಗಬೇಕಂದ್ರೆ ನಮ್ಮ ಸರ್ಕಾರ ಬರ್ಬೇಕಂದ್ರೆ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು ಮುಂದಿನ ಬದಲಾಗಿಲ್ಲ ಬಹಳಷ್ಟು ಬದಲಾವಣೆ ಐತಿ ಹೋದ ಕಾಲ 23 ಕಾಲ ಹೋಗಿ 28 ಕಾಲದಲ್ಲಿ ನಮ್ಮ ಸರ್ಕಾರ ಬರ್ತೈತಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಹಿರಿಯರಿಗೆ ಪ್ರಾಮಾಣಿಕವಾಗಿ ನ್ಯಾಯ ಸಿಗುತ್ತೆ ಕೆಲಸ ಮಾಡ್ತೀವಿ ನಾವು ಇವತ್ತು ಮಾತಾಡ್ಕೊಂಡು ಇವತ್ತು ಹೇಳ್ತೀವಲ್ಲ ಇವತ್ತೇ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಬಂದಾಗ ನಮ್ಮ ರೈತ ಮೂರ್ತಿಯಲ್ಲಿ ಯುವ ಮೂರ್ತಿಯಲ್ಲಿ ಯಾವುದೇ ಕಾರ್ಯಕರ್ತರಿಗೆ ಕಾಪಾಡಿರಲ್ಲ ಅವೆಲ್ಲ ಕೆಲಸ ನಮ್ಮ ಸರ್ಕಾರ ಬಂದಾಗ ತೆಗೆಯತಕ್ಕಂಥ ನಾವು ನಮ್ಮ ಮುಖಂಡರು ಮಾತು ನಾವು ಯಾವತ್ತು ಅಂದುಕೊಂಡು ಯಾವತ್ತು ಕೂತ್ಕೊಂಡು ಅಂತೇಳಿ ಮಾತು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.